15 ದಿನಗಳೊಳಗೆ ಆಸ್ತಿ ತೆರಿಗೆಯನ್ನು ಪಾವತಿಸುವಂತೆ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಕರೆ. ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಲು ಬಾಕಿ ಇರುವವರು 15 ದಿನಗಳೊಳಗೆ ಪಾವತಿಸುವಂತೆ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಅವರು ಇಂದು ಸೋಮವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ವಾರ್ಷಿಕ ಆಸ್ತಿ ತೆರಿಗೆ 3,22 ಲಕ್ಷ ರೂಪಾಯಿ ಜಮವಾಗಬೇಕಾಗಿದ್ದು 2024-25ನೇ ಸಾಲಿನಲ್ಲಿ 2,63 ಲಕ್ಷ ರೂಪಾಯಿ ಮಾತ್ರ ಜಮವಾಗಿದ್ದು 60 ಲಕ್ಷ ರೂಪಾಯಿ ಜಮವಾಗಲು ಬಾಕಿ ಇದೆ. ಆದ್ದರಿಂದ ಆಸ್ತಿ ತೆರಿಗೆ ಪಾವತಿ ಮಾಡಲು ಬಾಕಿ ಇರುವವರು 15 ದಿನಗಳೊಳಗೆ ಆಸ್ತಿ ತೆರಿಗೆಯನ್ನು ಪಾವತಿಸಬೇಕು. ನಿಗದಿತ ಗುರಿಯ ಪ್ರಕಾರ ಆಸ್ತಿ ತೆರಿಗೆ ವಸೂಲಾತಿಯಾಗದಿದ್ದಲ್ಲಿ ಸರ್ಕಾರದ 15ನೇ ಹಣಕಾಸು ಯೋಜನೆಯಡಿ ನಗರದ ಅಭಿವೃದ್ಧಿಗೆ ಬರುವ 2 ಕೋಟಿ ರೂಪಾಯಿ ಅನುದಾನವು ಸ್ಥಗಿತವಾಗುತ್ತದೆ. ನಗರದ ಅಭಿವೃದ್ಧಿಗೆ ಈ ಅನುದಾನದ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಲು ಬಾಕಿ ಇರುವವರು ಕೂಡಲೇ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡುವಂತೆ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ವಿನಂತಿಸಿದ್ದಾರೆ. ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದರೆ, ಈಗಾಗಲೇ 2024-25ನೇ ಸಾಲಿನ ಕೊನೆಯ ತಿಂಗಳು ಅಂದರೆ ಮಾರ್ಚ್ ನಡೀತಾ ಇದೆ. ಇನ್ನು ಕೇವಲ 25 ದಿನಗಳು ಮಾತ್ರ ಬಾಕಿ ಇದೆ. ಆದರೆ ನಮಗೆ ನಮ್ಮ ಒಂದು ಡಿಮ್ಯಾಂಡ್ನ ಇದರ ಪ್ರಕಾರ, ಟಾರ್ಗೆಟ್ನ ಪ್ರಕಾರ 3,22 ಲಕ್ಷ ರೂಪಾಯಿ ಬರಬೇಕಾಗಿದೆ. ಆದರೆ ಇಲ್ಲಿವರೆಗೂ ನಮಗೆ ಕೇವಲ 2,63 ಲಕ್ಷ ಮಾತ್ರ ಕಲೆಕ್ಷನ್ ಆಗಿದೆ. ಇನ್ನೂ ಸುಮಾರು ಒಂದು 60 ಲಕ್ಷಗಳಷ್ಟು ಅಮೌಂಟನ್ನು ನಾವು ಕಲೆಕ್ಷನ್ ಮಾಡೋದು ಬಾಕಿ ಇದೆ. ಸಾರ್ವಜನಿಕರಲ್ಲಿ ನಾವೇನು ವಿನಂತಿ ಮಾಡ್ಕೊತೀನಿ ಅಂತಂದರೆ, ಆದಷ್ಟು ಬೇಗ ಈ ವಾರದಲ್ಲಿ ಒಂದು 15 ಡೇಸ್ ಒಳಗಡೆ ನೀವೆಲ್ಲರೂ ಕೂಡ ಆಸ್ತಿ ತೆರಿಗೆಯನ್ನು ಭರ್ನಾ ಮಾಡಿ ನಗರಸಭೆ ಜೊತೆಗೆ ಸಹಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಯಾಕೆ ಅಂತಂದರೆ ಕಳೆದ 2 ವರ್ಷಗಳಿಂದ ಹೊಸ ಕಂಡೀಷನ್ ಏನಿದೆ ಅಂತಂದರೆ, ಒಂದು ವೇಳೆ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಆಸ್ತಿ ತೆರಿಗೆ ಸಂಗ್ರಹಣೆ ಆಗಲಿಲ್ಲ ಅಂತಂದರೆ ಸರ್ಕಾರದಿಂದ ಬರ್ತಕ್ಕಂಥ 15ನೇ ಹಣಕಾಸು ಆಯೋಗದ ಅನುದಾನ ನಮಗೆ ಬರುವುದಿಲ್ಲ, ಕ್ಯಾನ್ಸಲ್ ಕೊಡೋದನ್ನು ರದ್ದುಪಡಿಸ್ತಾರೆ. ಅದಕ್ಕೆ ಅದು 2 ಕೋಟಿ ಅಪ್ರಾಕ್ಸಿಮೇಟ್ಲಿ ಒಂದು 2 ಕೋಟಿ ಅಮೌಂಟ್ ಬರಬೇಕಿದೆ. ಸೊ ಅದು 2 ಕೋಟಿ ಬರಬೇಕು ಅಂತಂದರೆ ನಮ್ಮಲ್ಲಿ ನಿರೀಕ್ಷಿತ ಮಟ್ಟದ ಆಸ್ತಿ ತೆರಿಗೆ ಕೂಡ ನಮ್ಮಲ್ಲಿ ಸಂಗ್ರಹಣೆ ಆಗಬೇಕಾಗಿದೆ. ಸೊ ಒಂದು ವೇಳೆ ನಮ್ಮದು 60 ಲಕ್ಷ ರೂಪಾಯಿ ಈ ತಿಂಗಳಲ್ಲಿ ಸಂಗ್ರಹಣೆ ಆಗಲಿಲ್ಲ ಆಸ್ತಿ ತೆರಿಗೆ ಅಂತಂದರೆ ನಮಗೆ ಸರ್ಕಾರದಿಂದ ಬರ್ತಕ್ಕಂಥ 15ನೇ ಹಣಕಾಸು ಆಯೋಗದ 2 ಕೋಟಿ ಕೂಡ ಲಾಸ್ ಆಗ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಆದಷ್ಟು ಬೇಗ ನೀವು ಪ್ರಾಪರ್ಟಿ ಟ್ಯಾಕ್ಸನ್ನು ನಗರಸಭೆಗೆ ಭರ್ನಾ ಮಾಡಿ ನಗರಸಭೆಯೊಂದಿಗೆ ಸಹಕರಿಸಲು ವಿನಂತಿಸ್ತೀನಿ.